ಎಷ್ಟು ವಿಶಾಲವಾದ ಸುಂದರವಾದ ಭವನವಿದು, ಸ್ವರ್ಗದಂತೆ ಕಾಣುತ್ತಿದೆ. ಸ್ವರ್ಗ ಇದೆಲ್ಲ ಗುರುಜಿ, ಸ್ವರ್ಗಕ್ಕೆ ನಮ್ಮೊಡನೆ ನೀವು ಬರ್ತೀರಾ? ಹಾ. ಕೈಕಾಲುಗಳನ್ನು ಸ್ವಚ್ಛ ಮಾಡಿಕೊಳ್ಳಿ. ಹೌದಾ? ಸ್ವಚ್ಛ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಗ್ಬೇಕಾ? ಸ್ವರ್ಗವೋ ನರಕವೋ ಅದು ನಿಮ್ಮ ಕರ್ಮದ ಮೇಲೆ ನಿರ್ಧಾರವಾಗಿದೆ ಮಹೋದಯ. ಆದರೆ ನಾವು ಏನು ಮಾಡುವುದಕ್ಕೂ ಮುಂಚೆಯೂ ಒಳ್ಳೆ ರೀತಿಯ ಅತಿಥಿ ಸತ್ಕಾರವನ್ನು ಮಾಡಲು ಇಚ್ಛಿಸುತ್ತೇವೆ. ಅತಿಥಿ ಸತ್ಕಾರ? ಹೌದು. ಅತಿಥಿ ಸತ್ಕಾರದಲ್ಲಿ ಭೋಜನ ಕೂಡ ಲಭ್ಯವಿದೆ ಅಲ್ವೇ? ಅವಶ್ಯವಾಗಿ, ಅದಂತೂ ಪ್ರಥಮವಾಗಿ ಕೊಡುತ್ತೇವೆ. ಇತ್ತ ಕಡೆ ಬನ್ನಿ, ಭೋಜನ ದೊರಕುತ್ತಿದೆ ಅಂತ. ನೀವು ಬನ್ನಿ, ನಿಮ್ಮ ಸ್ನಾನ ಗ್ರಹಣ ಮಾಡಿ. ಇಷ್ಟೊಂದು ವಿಶೇಷ ಭೋಜನ, ಇಷ್ಟೊಂದು ಸ್ವಾದಿಷ್ಟ ಭೋಜನ ನೋಡ್ತಾ ಇದ್ರೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಎಲ್ಲಿಂದ ಆರಂಭಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಉದ್ದಿನ ವಡೆ ತಿನ್ಲಾ, ಪೂರಿ ತಿನ್ಲಾ, ಇದನ್ನ ಅಯ್ಯೋ ಬೇಗ ಬೇಗ ತಿಂತೀನಿ ನಾನು. ಗುರುಜಿ, ನಾವು ತುಳಸಿ ದಳವನ್ನ ಜೊತೆಗಿಟ್ಕೊಳ್ಬೇಕು. ಯಾಕೆ? ಅಯ್ಯೋ ಗುರುಜಿ, ಈ ಭೋಜನದಲ್ಲಿ ವಿಷ ಬೆರೆಸಿದ್ರೆ ಏನ್ ಮಾಡೋದು? ನಮ್ಗೆ ಗೊತ್ತಾಗದೆ ಇರೋ ಹಾಗೆ ಷಡ್ಯಂತ್ರವನ್ನು ರಚಿಸಿರ್ಬೋದು. ಕನಿಷ್ಠ ಪಕ್ಷ ತುಳಸಿ ದಳನಾದ್ರೂ ಬಾಯಲ್ಲಿರುತ್ತಲ್ಲ. ವ್ಯರ್ಥವಾದ ಮಾತನ್ನ ಆಡ್ಬೇಡ ಮಣಿ. ಗುರುಜಿ ಎಷ್ಟು ಬಾರಿ ಹೇಳಿದ್ದಾರೆ ನೋಡು, ನಾವು ಅವರ ಮರ್ಯಾದೆಯನ್ನ ಪಾಲನೆ ಮಾಡಬೇಕು ಅಷ್ಟೇ. ಎಂಥ ಮರ್ಯಾದೆ? ನೀವು ಗುರುಗಳು, ನಾವು ನಿಮ್ಮ ಶಿಷ್ಯರು. ಮೊದಲು ನೀವು ತಿನ್ನುತ್ತೀರಿ, ತದನಂತರ ನಾವು ತಿನ್ನುತ್ತೇವೆ. ಇದು ಉಚಿತವಾಗಿದೆ. ಏನ್ ಯೋಚಿಸ್ತಿದ್ರೆ ಗುರುಜಿ? ಭೋಜನವನ್ನ ಪ್ರಾರಂಭಿಸಿ. ನೀವು ಬದುಕಿದ್ರೆ ಭೋಜನವನ್ನ ನಾವು ಪ್ರಾರಂಭಿಸ್ತೇವೆ.